ಹಾಯ್ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿಗಳದ್ದು ಪಾಠದಲ್ಲಿ ಬರುವಂತಹ ಅನ್ವಯಿಕ ಸಮಸ್ಯೆಯನ್ನು ನೋಡ್ತಾ ಹೋಗೋಣ ಮಕ್ಕಳೇ. 4 ಅಂಕಕ್ಕೆ ಕೇಳಲಾಗುತ್ತೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 90 ಆಗಿದೆ. ಶ್ರೇಣಿಯ 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ. ಈ ಸಮಾಂತರ ಶ್ರೇಣಿಯ ಮೊದಲ ಪದವನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯನ್ನು ಬರೆಯಿರಿ. ನೋಡಿ ಮಕ್ಕಳೇ, ಮೊದಲ 6 ಪದಗಳ ಮೊತ್ತವನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಮೊದಲ 6 ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 90 ಅಂತ ಬರ್ಕೊಂಡಿದ್ದೀವಿ. ಮತ್ತೇನು ಕೊಟ್ಟಿದ್ದಾರೆ ಮಕ್ಕಳೇ? 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚು. ಸರಿನಾ ಮಕ್ಕಳ? 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚು. ಇವೆರಡನ್ನ ಎರಡು ಕಡೆ ಬರ್ಕೊಂಡಿದ್ದೀನಿ. ಒಂದೊಂದನೇ ಸಾಲ್ವ್ ಮಾಡ್ತಾ ಹೋಗೋಣ ಮಕ್ಕಳೇ. ಮೊದಲ 6 ಪದಗಳ ಮೊತ್ತ ನೋಡಿ, ಮೊತ್ತ ಅಂತ ಕೇಳಿರೋದ್ರಿಂದ SN ಅಂತ ಬರ್ಕೊಳ್ಬೇಕು. 6 ಪದಗಳ ಮೊತ್ತ ಅಂತ ಕೇಳಿರೋದ್ರಿಂದ S6 ಅಂತ ಬರ್ಕೊಳ್ಬೇಕು ಮಕ್ಕಳೇ. S6 = ಎಷ್ಟಾಯಿತು? 90 ಅಂತ ಬರ್ಕೊಳ್ಳಿ. SN ಸೂತ್ರವನ್ನು ನೆನಪು ಮಾಡ್ಕೊಳ್ಳಿ ಮಕ್ಕಳೇ. n/2 × 2a + n - 1 × d. ಇಲ್ಲಿ S6 ಅಂತ ಕೊಟ್ಟಿರೋದ್ರಿಂದ n ಅಂದರೆ ಎಷ್ಟು ಮಕ್ಕಳೇ? 6. n ಇರೋ ಜಾಗದಲ್ಲೆಲ್ಲ 6ನ್ನು ರೀಪ್ಲೇಸ್ ಮಾಡಿ. n ಅಂದರೆ 6 /2ನ ಹಾಗೆ ಬರ್ಕೊಂಡಿದ್ದೀವಿ, ಇಂಟು 2a ಹಾಗೆ ಬರ್ಕೊಂಡಿದ್ದೀವಿ, ಪ್ಲಸ್ n ಅಂತಂದರೆ 6 ಅಂತ ರೀಪ್ಲೇಸ್ ಮಾಡಿ, -1 × d ಹಾಗೆ ಇದೆ, = 19 ಕೂಡ ಹಾಗೆ ಇದೆ ಮಕ್ಕಳೇ. ಈಗ ಇಲ್ಲಿ 2ರಿಂದ 6ನ್ನ ಡಿವೈಡ್ ಮಾಡ್ಬೋದಲ್ಲ ಮಕ್ಕಳೇ? 2 1 2 3 ಇಲ್ಲಿ ಉಳಿದಿದ್ದು 3 ಇಂಟು 2a ಹಾಗೆ ಇರಲಿ, ಪ್ಲಸ್ 6ರಲ್ಲಿ 1ನ್ನು ಕಳೆದಿದ್ದು 5, ಡಿನ ಹಾಗೆ ಬರ್ಕೊಂಡಿದ್ದೀನಿ, = 90. ಇಲ್ಲಿ 3 ಗುಣಿಸ್ತಾ ಇದೆ ಮಕ್ಕಳೇ. 90 ಕಡೆ ಕಳಿಸಿದ್ರೆ ಬಾಗಿಸುತ್ತೆ. ಸೊ 2a + 5d = 90 / 3 ಅಂತ ಬರ್ಕೊಳ್ತೀನಿ. ನಂತರ 2a + 5dನ ಹಾಗೆ ಬರ್ಕೊಳ್ಳಿ. 3ರಿಂದ 90ನ್ನು ಡಿವೈಡ್ ಮಾಡಿದ್ರೆ 3 1 3 3 ಈ 0ನ ಹಾಗೆ ಬರ್ಕೊಂಡಿದ್ದೀನಿ, 30 ಬರುತ್ತೆ ಮಕ್ಕಳೇ. 2a + 5d = 30 ಅನ್ನೋದು ಒಂದು ಸಮೀಕರಣವನ್ನು ಪಡ್ಕೊಂಡಿದ್ದೀವಿ. ಈಗ 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚು. 4ನೇ ಪದ ನೇ ಪದ ಅಂತ ಬಂದರೆ an ಫಾರ್ಮುಲಾವನ್ನು ಬಳಸ್ಕೊಳ್ಬೇಕು, ಅಂದರೆ an ಪದವನ್ನು ಬಳಸ್ಕೊಳ್ಬೇಕು ಮಕ್ಕಳೇ. ಹಾಗಾಗಿ 4ನೇ ಪದ ಅಂತಂದರೆ A4 ಅಂತ ಬರ್ಕೊಳ್ಳಿ, = ಮೊದಲ 2 ಪದಗಳ ಮೊತ್ತಕ್ಕಿಂತ. ಮೊದಲ 2 ಪದಗಳು A1 ಮತ್ತು A2 ಅವೆರಡರ ಮೊತ್ತಕ್ಕಿಂತ. ಮೊತ್ತ ಅಂದರೆ ಕೂಡಬೇಕು ಮಕ್ಕಳೇ. ಮೊತ್ತಕ್ಕಿಂತ 3 ಹೆಚ್ಚು ಅಂತೆ. 3 ಹೆಚ್ಚು ಅಂತ ಪ್ಲಸ್ ಹಾಕಬೇಕು. A1 + A2 + 3. ನೋಡಿ, A4ನ ನಾವು A+ ಇದಕ್ಕಿಂತ ಒಂದು ಕಡಿಮೆ D ಅಂತ ಬರ್ಕೋಬೋದಾ? 3D ಅಂತ ಬರ್ಕೊಳ್ತೀವಿ, = A1 ಅಂದರೆ ಏನು ಮಕ್ಕಳೇ? ಮೊದಲನೇ ಪದನೇ ಆಗಿರೋದ್ರಿಂದ A ಅಂತಲೇ ಬರ್ಕೊಳ್ತೀವಿ, ಪ್ಲಸ್ A2 ಅಂದರೆ A + D, A+ ಒಂದು ಕಡಿಮೆ, 2ಕ್ಕಿಂತ ಒಂದು ಕಡಿಮೆ D ಅಂತ ಬರ್ಕೊಳ್ತೀವಿ, ಪ್ಲಸ್ 3. ನೋಡಿ, A + 3Dನ ಹಾಗೆ ಬರ್ಕೊಂಡಿದ್ದೀನಿ, = A + A 2a ಆಗುತ್ತೆ, ಪ್ಲಸ್ D ಹಾಗೆ ಬರ್ಕೊಂಡಿದ್ದೀನಿ, ಪ್ಲಸ್ 3ನೂ ಕೂಡ ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ನೋಡಿ, ಈಕ್ವಲ್ಸ್ನ ಮುಂಭಾಗದಲ್ಲಿರುವಂಥವನ್ನ ಹಾಗೆ ಬರ್ಕೊಳ್ತೀನಿ, 2aನ ಹಾಗೆ ಬರ್ಕೊಂಡಿದ್ದೀನಿ. ಈ ಎನ ಈ ಕಡೆ ಕಳಿಸ್ಕೊಂಡ್ರೆ -a ಆಯಿತು, ಪ್ಲಸ್ ಡಿನ ಹಾಗೆ ಬರ್ಕೊಂಡಿದ್ದೀನಿ, ಪ್ಲಸ್ 3dನ ಈ ಕಡೆ ಕಳಿಸ್ಕೊಂಡ್ರೆ -3d ಆಯಿತು, ಪ್ಲಸ್ 3ನ ಹಾಗೆ ಬರ್ಕೊಂಡಿದ್ದೀನಿ, ಇಂದ ಮುಂದಿರೋಂಥವೆಲ್ಲವೂ ಕೂಡ ಈ ಕಡೆ ಬಂದಿದೆ. ಸೊ ಇಲ್ಲಿ ಏನು ಉಳ್ಕೊಳ್ಳಿಲ್ಲ, 0 ಉಳ್ಕೊಂಡಿದೆ. ಈಗ 2aನಲ್ಲಿ a ಕಳ್ಕೊಂಡ್ರೆ a ಬರುತ್ತೆ. ನೋಡಿ, ಪ್ಲಸ್ಸು ಮತ್ತು ಮೈನಸ್ ಇರೋದ್ರಿಂದ 3dನಲ್ಲಿ ಡಿನ ಕಳಿಬೇಕು, -2d ಬರುತ್ತೆ, = +3 ಈ ಕಡೆ ಬಂದರೆ -3 ಆಗುತ್ತೆ ಮಕ್ಕಳೇ. ಈಗ ಎನ ಉಳಿಸ್ಕೊಂಡು ಈಕ್ವಲ್ಸ್ನ ಮುಂದೆ ಇರುವಂಥ -3ನ ಹಾಗೆ ಬರ್ಕೊಂಡು -2dನ ಈ ಕಡೆ ಕಳಿಸಿದ್ದೀವಿ, +2d ಆಗುತ್ತೆ ಮಕ್ಕಳೇ. ಈ ರೀತಿ ಒಂದು ಈಕ್ವೇಷನ್ನ ಮಾರ್ಪಾಡು ಮಾಡ್ಕೊಳ್ತೀವಿ. ಇದನ್ನು ಸಮೀಕರಣ 2 ಅಂತ ಕರ್ಕೊಳ್ಳಿ ಮಕ್ಕಳೇ. ಈಗ ಈ ಸಮೀಕರಣ 2ನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿಬಿಡೋಣ ಮಕ್ಕಳೇ. ಸಮೀಕರಣ 2ನ ಅಂದರೆ 2ರಲ್ಲಿ ಬಂದಿರುವಂಥದ್ದು ಎ ಬೆಲೆಯನ್ನು ತೊಗೊಂಡೋಗಿ 1ರಲ್ಲಿ ಆದೇಶ ಮಾಡೋಣ. a = -3d + -3 + 2d. ಇದನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ನೋಡಿ, ಸಮೀಕರಣ 1ನ್ನು ಬರ್ಕೊಂಡಿದ್ದೀವಿ ಮಕ್ಕಳೇ. 2a + 5d = 30 ಅಂತ ಬರ್ಕೊಂಡಿದ್ದೀವಿ. ಇದರಲ್ಲಿ 2ನ ಹಾಗೆ ಬರ್ಕೊಳ್ಳಿ. a ಅಂದರೆ ಏನು ಮಕ್ಕಳೇ? a ಅಂತಂದರೆ -3 + 2d, ಅದನ್ನು ಇಲ್ಲಿ ಬರ್ಕೊಂಡಿದ್ದೀವಿ, -3 + 2d ಪ್ಲಸ್ 5dನ ಹಾಗೆ ಬರ್ಕೊಂಡಿದ್ದೀವಿ, = 30. ನೋಡಿ, 2ನ್ನ ಒಳಗಡೆ ಗುಣಿಸಿ ಮಕ್ಕಳೇ. 2 3 6 ಬರುತ್ತೆ, ಮೈನಸ್ ಇರೋದ್ರಿಂದ ಮೈನಸ್ ಬರೀರಿ, ಪ್ಲಸ್ ಇರೋದ್ರಿಂದ ಪ್ಲಸ್ ಬರೀರಿ, 2 2 4d ಆಗುತ್ತೆ, ಪ್ಲಸ್ 5d = 30 ಅಂತ ಬರ್ಕೊಳ್ಳಿ. ನಂತರ ಇಲ್ಲಿ -6ನ ಹಾಗೆ ಬರ್ಕೊಳ್ಳಿ, ಪ್ಲಸ್ 4d ಮತ್ತು 5dನ ಕೂಡ್ಬೋದಲ್ವ ಮಕ್ಕಳೇ? ಪ್ಲಸ್ ಇರೋದ್ರಿಂದ ಕೂಡ್ತೀವಿ, ಪ್ಲಸ್ ಬರುತ್ತೆ, 5 4 9d ಆಯಿತು, = 30. ಈಗ
9D ಹಾಗೆ ಬರ್ಕೊಂಡು 30 ಕೂಡ ಹಾಗೆ ಬರ್ಕೊಳ್ಳಿ. -6 ಈ ಕಡೆ ಕಳಿಸಿದ್ದೀನಿ ಮಕ್ಕಳೇ, +6 ಆಯಿತು. 9D ಹಾಗೆ ಬರ್ಕೊಳ್ಳಿ, = 30 + 6 36 ಆಯಿತು. ಡಿ ಪಕ್ಕದಲ್ಲಿ 9 ಗುಣಿಸ್ತಾ ಇದೆ, 9 ಕಡೆ ಕಳಿಸಿದ್ರೆ ಬಾಗಿಸುತ್ತೆ. ಡಿ = 36 ಹಾಗೆ ಬರ್ಕೊಂಡು 9 ಡಿವೈಡ್ ಬೈ ಅಲ್ಲಿ ಬರ್ಕೊಳ್ಬೇಕು. 36 ಡಿವೈಡ್ ಬೈ 9 ಅಂತ ಬಂದಾಗ ನೋಡಿ, 9 1 9, 9 4 36. ಸೊ ಡಿ = ಎಷ್ಟು ಬಂತು ಮಕ್ಕಳೇ? 4 ಬಂತು. ಈ 4ನ್ನ ಡಿ ಬೆಲೆ 4ನ್ನ ಸಮೀಕರಣ 2ರಲ್ಲಿ ಆದೇಶ ಮಾಡಿ. ಸಮೀಕರಣ 2ರಲ್ಲಿ ಅಂತಂದರೆ ಇಲ್ಲೇ ಐತಲ್ಲ ಮಕ್ಕಳೇ, ಎ -3 + 2D ಅಂತ ಇದೆಯಲ್ಲ, ಇದರಲ್ಲಿ ಡಿ ಬೆಲೆನ ಆದೇಶ ಮಾಡಿ. ಎ -3 ಹಾಗೆ ಬರ್ಕೊಳ್ಳಿ, +2 ಕೂಡ ಹಾಗೆ ಬರ್ಕೊಂಡಿದ್ದೀನಿ. ಡಿ ಅಂದರೆ ಎಷ್ಟು ಹಾಕಬೇಕು ಮಕ್ಕಳೇ? 4 ಅಂತ ಬಂದಿತ್ತಲ್ಲ, ಅದನ್ನು ಹಾಕಿ. ಎ -3 ಹಾಗೆ ಬರ್ಕೊಳ್ಳಿ, +4 2 8. ನೋಡಿ, ಒಂದರಲ್ಲಿ ಪ್ಲಸ್ ಇದೆ, ಒಂದರಲ್ಲಿ ಮೈನಸ್ ಇದ್ದರೆ ಏನು ಮಾಡಬೇಕು? ಕಳಿಬೇಕು. 8ರಲ್ಲಿ 3 ಕಳೆದ್ರೆ ಎಷ್ಟು ಮಕ್ಕಳೇ? 5 ಬರುತ್ತೆ. ಏನ ಬೆಲೆನೂ ಕೂಡ ಬಂದಿದೆ. ಶ್ರೇಣಿಯ ಮೊದಲ ಪದ 5 ಆಗಿದೆ ಅಂತ ಬರ್ಕೊಂಡಿದ್ದೀವಿ. ನಂತರ ಏನು ಕಂಡುಹಿಡಿಯಬೇಕು? ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಬೇಕು. ಮೊದಲನ ಪದವನ್ನು ಕಂಡುಹಿಡಿಯಕ್ಕೆ ಕೇಳಿದರು, ಈಗ ಸಮಾಂತರ ಶ್ರೇಣಿಯನ್ನು ಕೂಡ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸಮಾಂತರ ಶ್ರೇಣಿ ಕಂಡುಹಿಡಿಯೋದಕ್ಕೆ ಎ + ಡಿ, ಎ + 2D ಅನ್ನೋದು ಸಾಮಾನ್ಯ ರೂಪ ಆಗಿರುತ್ತೆ ಮಕ್ಕಳೇ. ಎ ಅಂದರೆ 5 ಅಂತ ಬಂದಿದೆ, ಅದನ್ನು ಬರ್ಕೊಳ್ಳಿ. ಎ + ಡಿನಲ್ಲಿ ಮತ್ತೆ ಆದೇಶ ಮಾಡ್ತಾ ಹೋಗಿ. ಎ ಅಂದರೆ 5 + ಡಿ ಅಂದರೆ 4 ಅಂತ ಬಂದಿತ್ತಲ್ಲ ಮಕ್ಕಳೇ, ಅದನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಎ + 2Dನಲ್ಲಿ ಎ ಅಂದರೆ 5 + 2ನ ಹಾಗೆ ಬರ್ಕೊಂಡಿದ್ದೀನಿ. ಡಿ ಅಂದರೆ 4 ಅಂತ ಬರ್ಕೊಂಡಿದ್ದೀನಿ. 5 5 4 9, 4 2 8, 8 5 ಎಷ್ಟಾಗುತ್ತೆ ಮಕ್ಕಳೇ? 13 ಆಗುತ್ತೆ. ಹಾಗಾದರೆ ಸಮಾಂತರ ಶ್ರೇಣಿ ಏನಾಯಿತು? 5 9 13 ಆಗಿದೆ.